ಎಲ್ಲ ನನ್ನ ಪ್ರೀತಿ ಗಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಏನು ಹೇಳೋದು ಗಾಯ್ಸ್, ಬ್ಯಾಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಲಿಟ್ರಲಿ ನಮ್ಮ RCB ತಂಡಕ್ಕೆ ನಿನ್ನೆ ಮೋಸ ಮಾಡಿ GT ಅವರು ಗೆದ್ದರು. ಅಂಪೈರ್ಸ್ಗಳು ಏನಾದರೂ ಸಿಗಬೇಕು ಮಾತ್ರ, ಬೆಂಗಳೂರಿಗೆ ಏನಾದ್ರು ಅವ್ರು ಬರಬೇಕು ನೆಕ್ಸ್ಟ್ ಲೆವೆಲು. ಸೊ ಏನದು ಸ್ಟ್ಯಾಂಪೈಡ್ ಏನಾಯ್ತಲ್ಲ, ಸೊ ಅದು ಅವ್ರಿಗೆ ಆದರೂ ಆಗುತ್ತೆ ನನ್ನ ಪ್ರಕಾರ. ಸೊ ಈ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ, ಏನಾಯಿತು, ಎಲ್ಲಿ ನಮಗೆ ಮೋಸ ಆಯಿತು ಎಲ್ಲಾನು. ಸೊ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಫಸ್ಟ್ ಇವಾಗ ನೆನ್ನೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಹೋಲ್ಡರ್ ಹಿಡಿದಂತ ಕ್ಯಾಚ್ ರಜತ್ ಪಟಿದಾರ್ ಅವ್ರದ್ದು ಔಟ್ ಇತ್ತ ನಾಟ್ ಔಟ್ ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಇಟ್ಸ್ ಕ್ಲಿಯರ್ಲಿ ಒನ್ ಆಫ್ ದ ಮೈನ್ಯೂಟ್ ಎರರ್ ಅಂತ ಹೇಳ್ತೀನಿ. ಅದು ಓಪನ್ ಡೇ ಅಲ್ಲೇ ಬ್ರಾಡ್ ಲೈಟ್ ನಮ್ದು ಮೋಸ ಮಾಡಿದ್ರು ಅಂತ ಅನ್ಸುತ್ತೆ. ಐ ಥಿಂಕ್ ಅಲ್ಲ ಗುರು, ನೀಟಾಗಿ ಕಾಣಿಸ್ತಾ ಇದೆ. ಬಾಲ್ ನ ಹಿಡಿದಿದ್ದಾರೆ, ಬಾಲ್ ನ ಹಿಡಿದ್ಬಿಟ್ಟು ಯೂಸ್ ಟು ಲೈಕ್ ಫಿಂಗರ್ ಅಂಡರ್ ಗ್ರಿಪ್ ಆಕ್ಚುಲಿ ಬಾಲ್ ಕೆಳಗಡೆ ಇದ್ದು ಇಟ್ಕೊಂಡಿದ್ರೆ ನಾನು ಔಟ್ ಕೊಡ್ತಾ ಇದ್ದೆ. ಇಟ್ಸ್ ಫಿಂಗರ್ ಅಂಡರ್ ಇದ್ದ ಬಾಲ್ ಅಂತ ಹೇಳ್ಬೋದಾಗಿತ್ತು. ಬಟ್ ಅವ್ರು ತೆಗೆದ್ಬಿಟ್ಟು ಹಿಂಗ್ ಇಟ್ಕೊಂಡಿದ್ದಾರೆ ಗುರು, ಹಿಂಗ್ ಇಟ್ಕೊಂಡು ಮತ್ತೆ ಮೇಲೆ ಕೆತ್ತಿದ್ದಾರೆ. ಅಂದ್ರೆ ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಆ ಬಾಲ್ ಮೇಲೆ ಅವ್ರು ಯಾವುದೇ ತರದ ಗ್ರಿಪ್ ಇಲ್ಲ ಅಂತ ಅರ್ಥ ಆಕ್ಚುಲಿ. ಸೊ ಇವಾಗಿನ ಒಂದು ಇದ್ರ ಪ್ರಕಾರ ಏನಕ್ಕೆ ಬಾಲ್ ಹಿಡಿದ ತಕ್ಷಣ ಪ್ಲೇಯರ್ಸ್ಗಳಿಗೆ ಮೇಲೆ ಎಸಿತಾರೆ ಅಂತಂದ್ರೆ, ನಾನು ಕಾನ್ಫಿಡೆನ್ಸ್ ಆಗಿ ಶಾರ್ಟ್ ಅಂದ್ರೆ ಕ್ಯಾಚ್ನ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಡಿದ ತಕ್ಷಣ ಪಟ್ ಅಂತ ಎಸ್ಬಿಡ್ತಾರೆ. ಈ ವ್ಯಕ್ತಿಯಾಗಿ ಮಾಡಲಿಲ್ಲ, ಹಿಡ್ಕೊಂಡು ಜಾರ್ಕೊಂಡು ಹೋಗಿ ಆಮೇಲೆ ಅದಕ್ಕೆ ಆ ಕೈಲಿ ಗ್ರಿಪ್ ಹೊಡೆದು ಕ್ಯಾಚ್ ಹಿಡಿದಿದ್ದು ನಾಟ್ ಪ್ರಾಬ್ಲಮ್, ಇಟ್ಸ್ ಓಕೆ, ಅದು ಒಳ್ಳೆ ಥಿಂಗ್. ಅವ್ರು ಏನ್ ಕಂಫರ್ಟಬಲ್ ಬರುತ್ತೋ ಅದನ್ನ ಹಿಡ್ಕೊಳ್ಳಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಗ್ರೌಂಡ್ ಟಚ್ ಆದಾಗ ಅದು ಮತ್ತೆ ಮೇಲೆ ಎತ್ಕೊಂಡಿದ್ದಾರೆ. ಸೊ ಅವಾಗ ಕ್ಲಿಯರ್ ಕಟ್ ಆಗಿ ಅಂಪೈರ್ಸ್ ಅವರು ಆಕ್ಚುಲಿ ಥರ್ಡ್ ಅಂಪೈರ್ಗಳು ಏನಿರ್ತಾರೋ ನಮಗೂ ಎವಿಡೆಂಟ್ ಆಗಿ ತೋರಿಸಬೇಕು, ಅವ್ರಿಗೂ ಎವಿಡೆಂಟ್ ಆಗಿ ಅದು ಕಾಣಿಸ್ಬೇಕು. ಆಮೇಲೆ ಓವರ್ ಆಲ್ ಚೆಕ್ ಮಾಡಬೇಕು, ಒಂದು ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಚೆಕ್ ಮಾಡಬೇಕು. ನಿನ್ನೆ ಆಕ್ಚುಲಿ ಅದು ಕೇವಲ ಒಂದು 10 seconds ಅಲ್ಲಿ ಡಿಸಿಷನ್ ಮಾಡಿಬಿಟ್ಟು ಚಿಕ್ಕದಾಗಿ ತೋರಿಸಿ ಆಮೇಲೆ ನೆಕ್ಸ್ಟ್ ಅದನ್ನ ಔಟ್ ಅಂತ ಅಂದ್ಬಿಟ್ಟು ಕರ್ಸ್ಕೊಂತ ಇದ್ದಾರೆ. ಅಂಪೈರ್ಸ್ ಅವರು ಅಷ್ಟೇ, ಥರ್ಡ್ ಫೀಲ್ಡ್ ಅಂಪೈರ್ ಕೂಡ ಜಸ್ಟ್ ಹಿಂಗ್ ಅಂದಿದ್ದಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ಇನ್ವಾಲ್ವ್ ಮಾಡಿದ್ರು. ಐ ಮೀನ್ ವಿರಾಟ್ ಕೊಹ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಮಥಿಂಗ್ ಏನೋ ರಾಂಗ್ ಇದೆ. ಐ ಮೀನ್ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಲಾಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಐ ಥಿಂಕ್ ಅಲ್ಲಿ ಹೋಗಿ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಔಟ್ ಇಲ್ಲ, ನೀನ್ ಹೆಂಗ್ ಬರ್ತಾ ಇದೆಯಾ, ನೀನ್ ನಿಂತ್ಕೋ, ವೆಯ್ಟ್ ಮಾಡು ಅಂತ ರಜತ್ ಪಟಿದಾರ್ ಕೂಡ ಹೇಳ್ತಾರೆ. ಇವನ್ ವಿರಾಟ್ ಕೊಹ್ಲಿ ಸಖತ್ ಅಗ್ರೆಷನ್ ತೋರಿಸ್ತಾರೆ. ಎಲ್ಲರೂ ಹೆಂಗ್ ಔಟ್ ಮಾಡ್ತೀರಾ ನೀವು ವಿತೌಟ್ ಕ್ಲಿಯರೆನ್ಸ್, ಕೆಳಗಡೆ ಟಚ್ ಆಗಿದೆ, ಹೆಂಗ್ ಔಟ್ ಕೊಟ್ಟೆ ಅಂತ ಕೇಳ್ತಾ ಇರ್ತಾರೆ. ಇವನ್ ಆಂಡಿ ಫ್ಲವರ್ ಕೂಡ ಫೋರ್ತ್ ಅಂಪೈರ್ ಜೊತೆ ಮಾತಾಡ್ತಾ ಇರ್ತಾರೆ. ದಿನೇಶ್ ಕಾರ್ತಿಕ್ ಅವ್ರು ಬರಲ್ಲ. ಸೊ ಆಂಡಿ ಫ್ಲವರ್ ಮತ್ತೆ ವಿರಾಟ್ ಕೊಹ್ಲಿ ಇಬ್ರು ಕೂಡ ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಕ್ಯಾಚ್ ನಮ್ಗೆ ಮ್ಯಾಚ್ ನ ಟರ್ನ್ ಮಾಡಿದ್ದು. ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಎಲ್ಲರೂ ಬಿದ್ದೋರು. ಇವಾಗ ಫಸ್ಟ್ ಬಾಲ್ ಅಲ್ಲಿ ಇವನ್ ಜಿತೇಶ್ ಶರ್ಮಾ ಅವ್ರು ಔಟ್ ಆಗ್ಬಿಡ್ತಾರೆ. ಐ ಥಿಂಕ್ ಜಿತೇಶ್ ಶರ್ಮಾ ಅವ್ರ ಫಾರ್ಮ್ ಅಲ್ಲಿ ಇಲ್ಲ ಪಾಪ. ಬಟ್ ಅನ್ಫಾರ್ಚುನೇಟ್ಲಿ ಜೇಸನ್ ಹೋಲ್ಡರ್ಗೆ ಬೀಳ್ತಾರೆ. ಆಮೇಲೆ ಜೇಸನ್ ಹೋಲ್ಡರ್ಗೆ ಏನ್ ಗುರು ನೆನೆ ಅದ್ಭುತವಾದ ಐ ಥಿಂಕ್ ಅವ್ರ ಬಾಲ್ ಎಲ್ಲಿರುತ್ತೋ ಅಲ್ಲೇ ಹುಡಿಕೊಂಡು ಹೋಗ್ತದೆ. ಕೃಣಾಲ್ ಪಾಂಡ್ಯನು ಸೇಮ್ ಶಾಟ್ ಔಟ್ ಆಗ್ತಾರೆ, ಜಕಬ್ ಬೆತ್ತಲ್ ಸೇಮ್ ಶಾಟ್ ಔಟ್ ಆಗ್ತಾರೆ. ನಂಗೆ ಲಿಟರಲಿ ಬೇಜಾರಾಯ್ತು. ಜಕಬ್ ಬೆತ್ತಲ್ ಬಿಡಿ ಆಯ್ತು, ಅಟ್ಲೀಸ್ಟ್ ಅನ್ಫಾರ್ಚುನೇಟ್ಲಿ ಔಟ್ ಆದ್ರು ಅಂತ ಹೇಳ್ಬೋದು. ಬಟ್ ಕೃಣಾಲ್ ಪಾಂಡ್ಯ ಅಟ್ಲೀಸ್ಟ್ ಸ್ವಲ್ಪ ಸೆನ್ಸಿಬಲ್ ಆಗಿ ಒಂದು 2-3 ರನ್ ತಗೊಂಡು ಒಂದು 15 ಓವರ್ವರೆಗೂ ತಗೊಂಡು ಹೋಗಿದ್ರೆ ಮೇ ಬಿ ಮ್ಯಾಚ್ ನ ಒಂದ್ ಸ್ವಲ್ಪ ಸ್ಕೋರ್ 180 ವರೆಗೂ ಬರ್ಬೋದಾಗಿತ್ತು. ನೆವರ್ ನೋ. ಇನ್ನೊಂದು ಮೋಸ ಆಯ್ತು ನಮ್ಗೆ, ರನ್ಔಟ್. ಆಕ್ಚುಲಿ ಇವರು ರನ್ಔಟ್ ಆಯ್ತು, ಅದು ಕೂಡ ಸ್ಕ್ರೀಸರ್ ಇದ್ರು, ಅದನ್ನು ಕೂಡ ಲೈಕ್ ಔಟ್ ಕೊಟ್ಬಿಟ್ಟು ಮೋಸ ಮಾಡ್ತಾರೆ. ಏನ್ರಿ ನೀವು, ಅಟ್ಲೀಸ್ಟ್ ಇನ್ನೊಂದು 20 ಸ್ಕೋರ್ ಹೋಗ್ತಿತ್ತು. ಬಟ್ ಸ್ಟಿಲ್ ಇಲ್ಲಿ GT ಅವರು ಬೇಗನೆ ಹೊಡೆದಾಕಿದ್ರು ಬಿಡಿ, ಮ್ಯಾಟ್ರ್ ಬೇರೆ. ಬಟ್ ಏನೋ ಒಂದು ನಮ್ಗೊಂದು ಹೋಪ್ ಸಿಗ್ತಿತ್ತು, ಒಂದು 160 170 ತನಕ ಹೋಗ್ತಿತ್ತು. ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಇರ್ತಿತ್ತು. ನಾವು ಅದೇ ತರ ಅಕಾರ್ಡಿಂಗ್ ಟು ಬಾಲ್ ಪ್ಲಾನ್ ಮಾಡ್ತಾ ಇದ್ವಿ. ಐ ಮೀನ್ ಇಲ್ಲಿ ನಿನ್ನೆ ಆಕ್ಚುಲಿ ಸಖತ್ತಾಗಿ ಅನ್ಬಿಲಿವಬಲ್ ಆಗಿ ಲೈಕ್ ಭುವನೇಶ್ವರ್ ಕುಮಾರ್ ಬೌಲ್ ಮಾಡಿದ್ರು. ಏನ್ ಗುರು, ಹ್ಯಾಟ್ಸ್ ಆಫ್ ಗುರು. 3 ವಿಕೆಟ್ಸ್. ಇವನ್ ನೆನೆ ರಮರಾ ಶೆಫರ್ಡ್ 2 ವಿಕೆಟ್ ತಗೊಂಡಾಗ ನೀವು ಅಬ್ಸರ್ವ್ ಮಾಡಿ, ಭುವನೇಶ್ವರ್ ಕುಮಾರ್ ತಾನು ವಿಕೆಟ್ ತೆಗೆದಾಗ ಸೆಲೆಬ್ರೇಟ್ ಮಾಡಲ್ಲ. ಬಟ್ ರಮರಾ ಶೆಫರ್ಡ್ ವಿರಾಟ್ ಕೊಹ್ಲಿ ಅವ್ರಿಗಿಂತ ಅಗ್ರೆಷನ್ ತೋರಿಸಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಕೆಟ್ ತಗೊಂಡ್ರು ವಿರಾಟ್ ಕೊಹ್ಲಿ ಅವ್ರು, ಏನ್ರಿ ಅದು ಅಗ್ರೆಷನ್. ಜೇಸನ್ ಹೋಲ್ಡರ್ ಮಾತ್ರ ನೆಕ್ಸ್ಟ್ ನಾನು ಕರ್ಕಡ್ತೀನಿ, ಆ ವ್ಯಕ್ತಿನ ಬಿಡಲ್ಲ ಪಕ್ಕ. ಯಾಕಂದ್ರೆ ಅಗ್ರೆಷನ್ ಆ ಲೆವೆಲ್ ತೋರಿಸಿದ್ರೆ ಅದನ್ನ ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರೆ, ಎಸ್ಪೆಷಲಿ ಮೋಸ ಮಾಡೋ ಟೀಮ್ ಮೇಲೆ ಈ ತರನೇ ವಿರಾಟ್ ಕೊಹ್ಲಿ ಅವ್ರು ಆಡೋದು. ನಂಗೆ ಹಳೆ ಪ್ರೈಮ್ ವಿರಾಟ್ ಕೊಹ್ಲಿ ಕಾಣಿಸಿದ್ರು ಆಕ್ಚುಲಿ ಅವರ ಮಗದಲ್ಲಿ. ಈ ತರ ವಿರಾಟ್ ಕೊಹ್ಲಿ ನನಗೆ ಬೇಕಾಗಿರೋದು ಆಕ್ಚುಲಿ. ಆನ್ ದ ಫೀಲ್ಡ್ ಅಲ್ಲಿ ಅವ್ರ ಹತ್ರ ಅಗ್ರೆಷನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಐ ಫೆಲ್ಟ್ ಲೈಕ್ ಸೋ ಮಚ್ ಆಫ್ ಎಮೋಷನ್ ಇನ್ವಾಲ್ವ್ ಆಗುತ್ತೆ. ನಮಗೂ ಖುಷಿ ಆಗುತ್ತೆ, ಇಲ್ಲಪ್ಪ. ಆಮೇಲೆ ನಾವು ಇನ್ವಾಲ್ವ್ಮೆಂಟ್ ಆಗಿ ನೋಡ್ತೀವಿ, ನಾವು ಒಬ್ಬ ಪ್ಲೇಯರ್ ಅನ್ನೋ ತರ ನೋಡ್ತೀವಿ. ಆಕ್ಚುಲಿ ನಾವು ಗೇಮ್ ಆಡ್ತಾ ಇದೀವಿ ಅನ್ನೋ ತರ ನೋಡ್ತೀವಿ. ಸಕ್ಕದಾಗಿತ್ತು ಗುರು. ಆಕ್ಚುಲಿ ನಿನ್ನೆ ಮಾತ್ರ ಹೈ ಮೂಮೆಂಟ್ ಕೇಳಬೇಕು ಅಂದ್ರೆ ಸಕ್ಕದಾಗ ಗೇಮ್ ಅಲ್ಲಿವರೆಗೂ ತಗೊಂಬಂದ್ರೆ ಆಕ್ಚುಲಿ 5 ವಿಕೆಟ್ ಬೇಗ ತೆಗೆದ್ರು. ಐ ಥಿಂಕ್ ಆಲ್ಮೋಸ್ಟ್ 6 ವಿಕೆಟ್ಸ್ ಕೂಡ ಲಾಸ್ಟ್ ಅಲ್ಲಿ ತೆಗೆದಾಕಿದ್ರು. ಬಟ್ ಟೂ ಲೇಟ್ ಆಗಿತ್ತು. ಬಟ್ 5 ವಿಕೆಟ್ಸ್ ಕ್ವಿಕ್ ಆಗಿ ತೆಗೆದ್ರು. ಅಂದ್ರೆ ಆಲ್ಮೋಸ್ಟ್ ಇವಾಗ 110 ಲೆವೆಲ್ ಇರ್ಬೇಕಾದ್ರೆ 3 ವಿಕೆಟ್ಸ್ ಅಷ್ಟೇ ಆಗಿದ್ದು. ಇಮಿಡಿಯೇಟ್ 2 ವಿಕೆಟ್ಸ್ ನ ರಮರಾ ಶೆಫರ್ಡ್ ಅವ್ರು ತಗೊಡ್ತಾರೆ. ಅಲ್ಲೊಂದು ಹೋಪ್ಸ್ ಬರುತ್ತೆ, ಇಲ್ಲಪ್ಪ 40 ರನ್ ಅಲ್ವಾ, ಮೇ ಬಿ 1-2 ವಿಕೆಟ್ ಬೇಗ ಬಿದ್ದೋಯ್ತು ಅಂತಂದ್ರೆ ಒಂದು ಹೋಪ್ಸ್ ಇಟ್ಕೊಂಡು ಲೈಕ್ ಔಟ್ ಮಾಡ್ಬೋದು ಅಂತ ಇತ್ತು. ಬಟ್ ಅದಾದ್ಮೇಲೆ ಸಕ್ಕದಾಗಿ ಇವರು ವಾಷಿಂಗ್ಟನ್ ಸುಂದರ್ ಮತ್ತೆ ಲೈಕ್ ಟೆವಾಟೆ ಅವರು ಇಬ್ರು ಸೇರಿ ಚೆನ್ನಾಗಿ ಹೊಡಿತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಅನ್ಫಾರ್ಚುನೇಟ್ಲಿ ನಿನ್ನೆ ಆಕ್ಚುಲಿ ಶುಭ್ಮನ್ ಗಿಲ್ಗೆ ಕ್ರೆಡಿಟ್ಸ್ ಹೋಗಬೇಕು. ಪವರ್ ಪ್ಲೇ ಅಲ್ಲಿ ಡ್ಯಾಮೇಜ್ ಮಾಡ್ಬಿಟ್ರು. ಆಕ್ಚುಲಿ 18 ಬಾಲ್ಗೆ 47 ಸಮಥಿಂಗ್ ಏನೋ ಹೊಡಿತಾರೆ ಆಕ್ಚುಲಿ ಅಂತ ಅನ್ಕೊಂತೀನಿ ಅವರು. ಸೊ ಅಲ್ಲಿ ಆಕ್ಚುಲಿ ನಮಗೆ ಸ್ವಲ್ಪ ಹಿಂದೇಟಾಯ್ತು. ಒಂದು ನೆಟ್ ರನ್ ರೇಟ್ ಅಲ್ಲಿ ಆಗಿರ್ಬೋದು, ಆಮೇಲೆ ಎಕಾನಮಿಲ್ ಆಗಿರ್ಬೋದು. ಸೊ ಅವ್ರು ಏನಾದ್ರು ಹೊಡೆದಿಲ್ಲ ಅಂತಂದ್ರೆ, ಆಮೇಲೆ ಇನ್ನೊಂದು ಜಾಸ್ ಪಟ್ಲ ಅವರು ಕ್ಯಾಚು ಬೇಗ ಬಿಟ್ರು. ಐ ಮೀನ್ ಜಿತೇಶ್ ಶರ್ಮಾದು ಕಂಪ್ಲೀಟ್ಲಿ ಆಫ್ ಡೇ.
ಐ ಮೀನ್ ತುಂಬ ಜನ ಇವಾಗ ಹೇಳ್ಬೋದು ಜಿತೇಶ್ ಶರ್ಮಾ ಬೇಡ ಬ್ರೋ, ಪ್ಲೇಯಿಂಗ್ ಲೆವೆನಲ್ಲಿ ಏನೋ ಚೇಂಜಸ್ ಮಾಡಬೇಕು ಅಂತ. ಬೇಡ ಬ್ರೋ, ಯಾಕಂದರೆ ಇವಾಗ ಕೆಲವೊಂದ್ಸತಿ ಒಬ್ಬರು ಒಂದ್ಸತಿ ಚಾನ್ಸ್ನ ಅವರು ಬಿಟ್ಟಿದ್ದಾರೆ ಅಂತಂದರೆ ಅದನ್ನು ತಪ್ಪು ತಿಳ್ಕೊಳ್ಬೇಕು, ನೆಕ್ಸ್ಟ್ ಅದನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ಬೇಕು ನಾವು ಆ್ಯಕ್ಚುಲಿ ಆ ತಪ್ಪುಗಳನ್ನ. ಸೊ ಐ ಥಿಂಕ್ ಇನ್ನೊಂದು ಜಿತೇಶ್ ಶರ್ಮಾ ಅವರು ನೀವು ಒಂದು ಅಬ್ಸರ್ವ್ ಮಾಡಿ ಗೈಸ್, ಕೃಣಾಲ್ ಪಾಂಡ್ಯ ವಿಕೆಟ್ ಕೀಪಿಂಗ್ ಸ್ಕಿಲ್ಸು, ಐ ಥಿಂಕ್ ಕೃಣಾಲ್ ಪಾಂಡ್ಯ ಇರೋ ಹತ್ರ ವಿಕೆಟ್ ಕೀಪಿಂಗ್ ಸ್ಕಿಲ್ಸು ಬೇರೆ ಯಾರಿಗೂ ಇಲ್ಲ. ಫಿಲ್ಸಾಲ್ಟ್ಗಿದೆ ಬಟ್ ಅಷ್ಟು ಆ ಲೆವೆಲ್ಗಿದೆ ಅಂತ ನಾನು ಅನ್ಕೊಳ್ಳಲ್ಲ. ಆ್ಯಂಡ್ ಮೋರ್ ಓವರ್ ಅವರ ಒಂದು ಹಿಂದೆಗಡೆ ಜಡ್ಜ್ ಮಾಡೋ ರೀತಿ ಇದೆ ಗೊತ್ತಾ, ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತಾರೆ. ಔಟ್ ಆಗಿರ್ಬೋದು, ತಿನ್ನಟೆಸ್ಟ್ಗಳಾಗಿರ್ಬೋದು, ಜಿತೇಶ್ ಶರ್ಮಾ ಅವ್ರದ್ದು ನಾವೆಲ್ಲ ಮ್ಯಾಚಲ್ಲೂ ಕೂಡ ಅದನ್ನು ಅಬ್ಸರ್ವ್ ಮಾಡಿದ್ವಿ. ಅವರ ಒಂದು ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ಗಾದ್ರೂ ನಾವು ಹಾಕೊಳ್ಳೇಬೇಕಾಗುತ್ತೆ. ಬಟ್ ಎನಿವೇಸ್ ಹೌದು, ಇವಾಗ ಜಿತೇಶ್ ಶರ್ಮಾ ಅವ್ರೊಬ್ರು ಏನಾದ್ರು ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ವೆಂಕಟೇಶ್ವರನ ತಗೊಂಡ್ಬರ್ತೀರಾ ಅಂತ ಅನ್ಕೊಳ್ಳಿ. ಪರ್ಫಾರ್ಮೆನ್ಸ್ ಮಾಡಿಲ್ಲ, ಈಗ ನೋಡಿ ನೆನ್ನೆ ಮ್ಯಾಚಲ್ಲಿ ಏನು ಮಾಡಲಿಲ್ಲ, ಆಡಬೇಕಿತ್ತು. ಇನ್ನು ಅವ್ರು ನೋಡೋ ಕುಟಿಕೊಂಡು ಕ್ಯಾಚ್. ಇವನ್ ಭುವನೇಶ್ವರ್ ಕುಮಾರ್ ಪಾಪ ಆಕ್ಚುಲಿ ರನ್ಸ್ ಸ್ಕೋರ್ ಮಾಡಿದ್ರು, ಸ್ವಲ್ಪ ಬರಲಿಲ್ಲ. ಯಾಕೆ ಇವ್ರ ಕೈಲಿ ಆಗಲಿಲ್ಲ, ಹೊಡೆಯೋಕ್ಕಾಗಲಿಲ್ಲ ವೆಂಕಟೇಶ್ವರ ಅವರಿಗೆ, ಯಾಕಂದ್ರೆ ಆ ಲೈನಲ್ಲಿ ಅಂತ 15 ನೋಡಿತಾರೆ, 4 ಕೂಡ ಹೊಡಿತಾರೆ. ಇಲ್ಲಿ ನಮ್ಮ ವೆಂಕಟೇಶ್ ಅವರು ಬರೀ 15 ಬಾಲ್ಗೆ 12 ರನ್, 1 4 ಅಷ್ಟೇ ಹೊಡೆಯೋದಿಲ್ಲ. ಸೊ ಓವರ್ ಟಾರ್ಗೆಟ್ 155 ಕೊಡ್ತಾರೆ. ನಮ್ಮ ಇವ್ರು ಗುಜರಾತ್ ಟೈಟನ್ಸ್ ಅವರು ಆರಾಮಾಗಿ ನೀಟಾಗಿ ಚೇಸ್ ಮಾಡ್ಕೊಂಡು ಬರ್ತಾರೆ. ಶುಭ್ಮನ್ ಗಿಲ್, ಬಟ್ಲರ್ ಇಬ್ಬರೇ ಆಡ್ ಮಾಡೋಕೆ ಕೊಡ್ತಾರೆ 2 ಮ್ಯಾಚ್, ನಮ್ಮ ನಿನ್ನೆ ಮ್ಯಾಚ್ನ. ಸೊ ಇನ್ನು ಹೆಚ್ಚು ಕಮ್ಮಿ ಒಂದು ಇನ್ನು 5 ಓವರ್ಗೆ ಕಂಪ್ಲೀಟ್ ಮಾಡ್ತಾರೆ, 15th ಓವರ್ಗೆ ಕಂಪ್ಲೀಟ್ ಮಾಡಾಕ್ಬಿಡ್ತಾರೆ. ಸೊ ಲಿಟ್ರಲಿ ನನಗೆ ಅನ್ಸಿದ್ದು ಏನಂತಂದರೆ ಆ ಮೋಸ ಒಂದು ಆಗಿರಲಿಲ್ಲ ಅಂತಿದ್ರೆ ಮೇ ಬಿ ನಮ್ಮ ಸ್ಕೋರು ಇನ್ನು 220 ಅವ್ರಿಗೆ ಬರ್ತಾ ಇತ್ತು ಗೈಸ್. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ ರೀತಿ ನೋಡಿ, ವಿರಾಟ್ ಕೊಹ್ಲಿ ಅವರು ರಬಾಡಾಗಿ 5 4 ಹೊಡಿತಾರೆ ಒಂದು ಓವರಲ್ಲಿ. ಬೆತಲ್ ಅವರು ಕೂಡ ಫಸ್ಟ್ ಓವರಲ್ಲಿ 4 ಹೊಡ್ಕೊಳ್ತಾರೆ. ಐ ಥಿಂಕ್ 3ನೇ ಓವರಿಂದ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಆಗೋದು, 4ನೇ ಓವರಿಂದ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಆಗೋದು, 4ರಿಂದ 5ನೇ ಓವರಲ್ಲಿ ಟರ್ನ್ ಆಗೋದು ಆ್ಯಕ್ಚುಲಿ. ಫಸ್ಟ್ ವಿಕೆಟು ಜಕಬ್ ಬೆತಲ್ ಬೀಳುತ್ತೆ, ಅದಾದಮೇಲೆ ನೆಕ್ಸ್ಟು ವಿರಾಟ್ ಕೊಹ್ಲಿ ಅವರು ರಬಾಡಾಗಿ ಔಟ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಅನ್ಕೊಂಡಿದ್ದೇನೆ ಅಂದರೆ ದೇವದತ್ ಪಡಿಕಲ್ಲು ಮತ್ತು ಇವರು ಸ್ವಲ್ಪ ಸ್ಟ್ರೈಕ್ ರೇಟ್ ಚೆನ್ನಾಗಿ ಮೂವ್ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು 6 ಹೊಡಿಯೋಕೆ ಹೋಗಿ ಹಿಂದೆ ಶಾಟಲ್ಲಿ ಆ ಒಂದು ಕ್ಯಾಚ್ ಬರುತ್ತೆ, ಅದು ನಾಟ್ ಔಟ್ ಕೂಡ ಆಗಿರುತ್ತೆ. ಬಟ್ ಅದನ್ನು ಔಟ್ ಕೊಡ್ತಾರೆ. ಆವಾಗ ಮೈಂಡಲ್ಲಿ ಎಲ್ಲರಿಗೂ ಗಲಿಬಿಲಿ ಆಗುತ್ತೆ. ಇವನ್ ಎಲ್ಲ ಪ್ಲೇಯರ್ಸ್ಗಳು ಅದೇ ಥಿಂಕ್ ಮಾಡ್ತಾರೆ. ಮೋಸ ಆಗ್ಬಿಟ್ಟಾಗ ಇಮಿಡಿಯೇಟ್ ಆಗಿ ಅವ್ರ ಮೈಂಡಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಇಬ್ಬರು ಅಂಪೈರ್ಗಳು ಗ್ರೌಂಡಲ್ಲಿ ಇರ್ತಾರೆ, ಇನ್ನೊಬ್ರು ಪೆವಿಲಿಯನ್ ಇರ್ತಾರೆ, ಇನ್ನೂ ಈ 3-4 ಜನ ಇದ್ರ ಕೂತಿರ್ತಾರೆ, ಟಿವಿ ಅಂಪೈರ್ಸ್ ಕೂತಿರ್ತಾರೆ. ಇಷ್ಟು ಜನಗಳಿಗೆ ಅಲ್ಲಿ ಅವಯ್ಯ ಹಿಂಗೆ ಎಳ್ಕೊಂಡು ಹೋಯ್ತಾ ಇರೋದು ಬಾಲ್ನ ಹೋಲ್ಡರು ಕಾಣಿಸ್ಲಿವೇನ್ರಿ ನಿಮಗೆ? ಏನ್ರಿ ರೀ, ಅಟ್ಲೀಸ್ಟ್ ಒಬ್ಬರಾರು ವಾಯ್ಸ್ ರೈಸ್ ಮಾಡಿದ್ರೆ ಅವ್ನು ಯಾವನೋ ಒಬ್ಬ ಹಿಂಗೆ ಔಟ್ ಕೊಟ್ಟ, ಇವನು ಔಟ್ ಕೊಟ್ಟ, ಅಷ್ಟು ಮುಗೀತಾ? ರಿವ್ಯೂ ತಗೊಳ್ಳಿ ಬಿಡ್ಲಿ, ಮೋಸ ಅಂತ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅಂತಂದ್ರೆ ಅವರೇ ಆಟೋಮೆಟಿಕ್ ಆಗಿ ರಿವ್ಯೂ ತಗೋಬೇಕು. ಕೆಲವೊಂದನ್ನ ಈಗ LBW ಆಗೋದನ್ನೆಲ್ಲ ಲೈಕ್ ಕಾಣಿಸಲ್ಲ ನಮಗೆ, ಕಣ್ಣಿಗೆ ಕಾಣ್ತಿರೋದನ್ನೆಲ್ಲ ಲೈಕ್ ರಿವ್ಯೂ ತಗೊಳ್ಳಿ ಅಂತ ಆಟೋಮೆಟಿಕ್ ನಾವು ಹೇಳ್ತಾ ಇಲ್ಲ. ಇವ್ರಿಗೆ ಎವಿಡೆಂಟ್ ಆಗಿ ಕಾಣಿಸಿದಂತಂದ್ರೆ ಇವ್ರು ರಿವ್ಯೂ ತಗೋಬೇಕು. ಏನಕ್ಕೆ ತಗೊಳ್ಳೋದು ಈ ಥರ? ಏನು ಕತೆ? ಹಂಗಾರೆ ನಾವು ಹೇಳ್ಬೋದಾ ಬಾಯ್ಬಿಟ್ಟು ನೀವು ಆ ಥರ ಇದು ಮಾಡ್ಕೊಂಡಿದ್ರೆ ಹಂಗೆ ಮಾಡ್ಕೊಂಡಿದ್ರೆ ಹಿಂಗೆ ಮಾಡ್ಕೊಂಡಿದ್ರೆ ಅಂತ ಹೇಳ್ಬೋದಾ? ಏನ್ರಿ ರೀ, ಒಂದ್ಸತಿ ಮಿಸ್ಟೇಕ್ ಮಾಡ್ತಾರೆ, ಪದೇ ಇದೇ ಥರ ಮಿಸ್ಟೇಕ್ಗಳು ಮಾಡ್ತಾರೆ ಅಂಪೈರ್ಗಳು. ಅದೇನಾಗುತ್ತೋ ಗೊತ್ತಿಲ್ಲ. ಕತೆ ಐ ಥಿಂಕ್ ಏನು ಮಾಡೋಕ್ಕಾಗಲ್ಲ ಗೈಸ್, ಒಟ್ಟಲ್ಲಿ ಸೋತ್ರು. ಬಟ್ ಎನಿವೇಸ್ ನೆಟ್ ರನ್ ರೇಟ್ ಮೇಲೆ ಒಂದು ಸ್ವಲ್ಪ ಹೊಡ್ತಾ ಬಿತ್ತು. 1.9 ಇತ್ತು, ಈಗ 1.4 ಇದೆ. ಬಟ್ ನಮ್ಮದೇ ಹೈಯೆಸ್ಟ್ ಇರೋದು ನೆಟ್ ರನ್ ರೇಟು, ನೋ ವರೀಸ್. ಬಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕಾಗುತ್ತೆ. ಆ್ಯಂಡ್ ಇವಾಗ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋ ಆಗಿದೆ, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಗೈಸ್, ರಾಜಸ್ಥಾನ್ ರಾಯಲ್ಸ್ಗೆ 12 ಪಾಯಿಂಟ್ ಏನೋ ಗೆದ್ಬಿಟ್ರೆ ಇವತ್ತು ನಮಗೆ ಮೇಲ್ಗಡೆ ಹೋಗ್ಬಿಡ್ತಾರೆ, 14 ಪಾಯಿಂಟ್ಸ್ ಟಾಪ್ ಅಲ್ಲೇ ಹೋಗ್ಬಿಡ್ತಾರೆ ಆಕ್ಚುಲಿ ರಾಜಸ್ಥಾನ್ ರಾಯಲ್ಸ್ ಹೋಗ್ತಾರೆ. ಅದನ್ನೇ ಏನ್ ಗೈಸ್, ಇದು DC ಆಕ್ಚುಲಿ 6 ಪಾಯಿಂಟ್ಸ್ ಅಲ್ಲಿ ಕುತ್ಕೊಂಡಿದೆ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಬೇಡ ಪಂಜಾಬ್ ಗೆತ್ಕೊಂಡು ಹೋಗ್ಲಿ, ತುಂಬಾ ಸ್ಟ್ರಾಂಗ್ ಇದೆ, ರಾಜಸ್ಥಾನ್ ರಾಯಲ್ಸ್ ನ ಕೆಳಗಡೆ ಹಾಕ್ಬಿಡೋಣ ಅಂತಂದಾಗ ತುಂಬಾ ಜನ ಖುಷಿ ಪಟ್ಬಿಟ್ರಿ ಪಂಜಾಬ್ ಸೋತ್ರು ಅಂತ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ಆ ಥರ ಆಗುತ್ತೆ. ಬಟ್ ಇವಾಗ ಏನಪ್ಪ ಅಂತಂದ್ರೆ DC ಅವರು ಕಮ್ ಬ್ಯಾಕ್ ಮಾಡಲೇಬೇಕು. ಯಾಕಂತಂದ್ರೆ ಆಲ್ಮೋಸ್ಟ್ ಅವ್ರದ್ದು ಕೂಡ ಈಗ ಡೂ ಆರ್ ಡೈ ಸಿಚುವೇಶನ್ಸ್ ಅಲ್ಲಿ ಕುತ್ಕೊಂಡಿರೋದು. ಯಾಕಂತಂದ್ರೆ ಅವರು 8 ಮ್ಯಾಚ್ನ ಆಡಿ 3 ಮ್ಯಾಚ್ನ ಗೆದ್ದಿರೋದು. ಸೊ 6 ಪಾಯಿಂಟ್, ಇನ್ನು 6 ಮ್ಯಾಚಸ್ ಉಳ್ಕೊಂಡಿದೆ. ಸೊ ಐ ಥಿಂಕ್ 6 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ಎಲ್ಲಾ ಮ್ಯಾಚಸ್ನು ಗೆಲ್ಲೇಬೇಕು. ಅಂಡ್ ಸೈಕಲಾಜಿಕಲಿ ನೀವು ನೋಡೋ ಆಗಿದ್ರೆ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸು ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಇಂದ ಔಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. RCB ಅವ್ರದ್ದು 12 ಪಾಯಿಂಟ್ ಇದೆ, ನಮ್ಮ ಹತ್ರ ಇನ್ನೂ 5 ಮ್ಯಾಚ್ಗಳು ಉಳ್ಕೊಂಡಿದೆ. ಪಂಜಾಬ್ ಅವ್ರದ್ದು 13 ಪಾಯಿಂಟ್ಗಳಿದೆ. ಆಲ್ಮೋಸ್ಟ್ ಇನ್ನೂ ನಮ್ಮ ಹತ್ರ ಲೈಕ್ 6 ಮ್ಯಾಚ್ ಉಳ್ಕೊಂಡಿದೆ. SRH ಹತ್ರ 5 ಮ್ಯಾಚ್ ಉಳ್ಕೊಂಡಿದೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಹತ್ರ 5 ಮ್ಯಾಚ್ ಉಳ್ಕೊಂಡಿದೆ. ಏನಪ್ಪ ಪ್ರಾಬ್ಲಮ್ ಇಲ್ಲಿ ಅಂತಂದರೆ ಎಲ್ಲರದು 12 ಪಾಯಿಂಟ್ ಇದೆ. ಸೊ ಇನ್ ಕೇಸ್ ಏನಾದರೂ ಇನ್ನೊಂದು ಮ್ಯಾಚ್ ಗೆದ್ರು ಉಳಿದಂಥ 5 ಮ್ಯಾಚಸಲ್ಲಿ 1 ಮ್ಯಾಚ್ ಗೆದ್ರೆ 14 ಪಾಯಿಂಟ್ ಆಗುತ್ತೆ. ಬಟ್ ಮುಂಬೈ ಇಂಡಿಯನ್ಸ್ ಅವರು ಉಳಿದಂಥ ಮ್ಯಾಚಸ್ಗಳಲ್ಲಿ ಗೆಲ್ಲೇಬೇಕು. ಇನ್ನು 6 ಮ್ಯಾಚ್ ಉಳ್ಕೊಂಡಿದೆ, 6 ಮ್ಯಾಚಸ್ ಉಳ್ಕೊಂಡಿದೆ. 6 ಮ್ಯಾಚಸ್ಸಲ್ಲಿ 12 ಪಾಯಿಂಟ್ ಬಂತು ಅಂದ್ರೆ 16 ಪಾಯಿಂಟ್ ಆಗುತ್ತೆ. ಸೊ ಇದರಲ್ಲಿ ಇವ್ರು 2 ಗೆದ್ಕೊಂಡ್ಬಂದ್ರು ಕೂಡ ಇವ್ರು ಹೆಂಗೆ ಗೆಲ್ಲಬೇಕು ಮುಂಬೈ ಇಂಡಿಯನ್ಸ್ ಅವರು ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಈ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕು. ಪಕ್ಕ ಸಣ್ಣ ಪುಟ್ಟ ಬೇಕಾಗಿಲ್ಲ, ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಕೊ. ಯಾಕಂದ್ರೆ -0.784 ಇರೋದು ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸೊ ಅಟ್ಲೀಸ್ಟ್ ಅವ್ರಿಗೆ ಆ ಒಂದು ಹ್ಯೂಜ್ ಮಾರ್ಜಿನಿಂದ ಗೆದ್ಕೊಂಡ್ಬಂದ್ರೆ
ಒಂದು 10% ಚಾನ್ಸ್ ಇದೆ ಇವಾಗ ಪ್ಲೇ ಆಫ್ ಬರೋಕ್ಕೆ. ನಾನು ಹೇಳ್ತಾರೆ ಕಂಪ್ಲೀಟ್ಲಿ ಔಟ್ ಅಲ್ಲ, 10% ಚಾನ್ಸ್ ಇದೆ. ಬಟ್ ಸಿನಾರಿಯೋ ಹೆಂಗಪ್ಪ ಅಂತಂದ್ರೆ ಮೇಲ್ಗಡೆ ಇರೋರೆಲ್ಲ ಸೋಲ್ಬೇಕು ಇವಾಗ. ಹೆಂಗ್ ಸೋಲ್ತಾರೆ? ಮಿನಿಮಮ್ ಗೈಸ್ ಇರೋ ಫಾರ್ಮ್ ನೋಡ್ತಾ ಇದ್ರೆ ಹೈದರಾಬಾದ್ 2 ಮ್ಯಾಚ್ ಅಂತೂ ಹೊಡ್ಕೊತಾರೆ, RCBನೂ 2 ಮ್ಯಾಚ್ ಹೊಡ್ಕೊತಾರೆ. ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಕೇಳಲೇಬೇಡಿ, ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಪಂಜಾಬ್ ಅವರಂತೂ ಕೇಳಲೇಬೇಡಿ, ಯಾವ್ದೋ ಅಲಗ್ ಬುಲಕರ್ ಮನೆ ಸೋತ್ಬಿಟ್ಟವ್ರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ. ಬಟ್ ಅವ್ರು ಮತ್ತೆ ಸೋಲ್ತಾರೆ ಅನ್ನೋದಂತೂ ಡೌಟ್. ಯಾಕಂದ್ರೆ 1-2 ಗೈಸ್ ನನ್ನ ಪ್ರಕಾರ RCB ಅಂಡ್ ಪಂಜಾಬ್ ಅಂತ ಅನ್ಕೊಳ್ತೀನಿ. 3-4 ಸೇಮ್ ಆಸ್ ಇಟ್ ಈಸ್ SRH ರಾಜಸ್ಥಾನ್ ರಾಯಲ್ಸ್ ಅಂತ ಅನ್ಕೊಳ್ತಾ ಇದೀನಿ. ಐ ಥಿಂಕ್ ಸಾಲ್ಟ್ ಔಟ್ ಫಿಕ್ಸ್ ಆಗ್ಬಿಟ್ಟಿದೆ ಪ್ಲೇ ಆಫ್ಗೆ. ಇಲ್ಲಿ ಯಾವುದು ಕೂಡ ಸರ್ಪ್ರೈಸಿಂಗ್ ಎಂಟ್ರಿ, ಹ್ಯಾಕರ್ಕ ಎಂಟ್ರಿ ಹೋಗಿ ಅಂತ ಯಾರು ಬರೋದಿಲ್ಲ. ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋದಾಗಿದ್ರೆ 30 ಮ್ಯಾಚ್ಗಳನ್ನ ಆಡಿದ್ದಾರೆ RR ವರ್ಸಸ್ DC ಇಲ್ಲಿ ತನಕ. ಅದ್ರಲ್ಲಿ 15 ಮ್ಯಾಚ್ RR ಗೆದ್ದಿದ್ದಾರೆ, DC 15 ಮ್ಯಾಚ್ ಈಕ್ವಲ್ ಇದೆ. ಸೊ ನೋ ಚೇಂಜಸ್ ಇನ್ ದಟ್. ಬಟ್ ಲಾಸ್ಟ್ 5 ಮ್ಯಾಚಸ್ ನೋಡೋಗಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ 3 ವಿನ್ ಆಗಿದೆ, ರಾಜಸ್ಥಾನ್ ರಾಯಲ್ಸ್ 2 ವಿನ್ ಆಗಿದೆ. ಸೊ ಸರ್ಪ್ರೈಸಿಂಗ್ಲಿ ಲಾಸ್ಟ್ ಟೈಮ್ ಇವರು ಮೀಟ್ ಆದಾಗ ಆಕ್ಚುಲಿ DC ಸೂಪರ್ ಓವರ್ ಆಯ್ತು ಗೈಸ್. ಆಕ್ಚುಲಿ ರಾಜಸ್ಥಾನ್ ರಾಯಲ್ಸ್ ಮತ್ತೆ DC ಮೀಟ್ ಆದಾಗ ಸೊ ಇದರಲ್ಲಿ ಆಕ್ಚುಲಿ DC ಸೂಪರ್ ಓವರ್ ವಿನ್ ಆಗಿದ್ದಾರೆ ಆಕ್ಚುಲಿ. ಸೊ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡ್ಬೋದು, ಇವರಿಬ್ರು ಬಂದ್ರೆ ಏನೋ ಒಂದ್ ಸ್ವಲ್ಪ ಸಮಥಿಂಗ್ ಮ್ಯಾಜಿಕ್ ಆಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಲಾಸ್ಟ್ ಟೈಮು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಒಂದೇ ಒಂದು ಪವರ್ ಪ್ಲೇ ಓವರ್ ಅಲ್ಲಿ ಲೈಕ್ ಅಂದ್ರೆ KKR ಮತ್ತೆ LSG ಮೇಲೆ ಮಾತ್ರ ಸೂಪರ್ ಓವರ್ ಬಂದಿರೋದು ಅಂದ್ರೆ ಈ ಸೀಸನ್ ಅಲ್ಲಿ. ಆಕ್ಚುಲಿ ಒಂದೇ ಮ್ಯಾಚ್ ಅಲ್ಲಿ ಮೇ ಬಿ ವಿಲ್ ನೆವರ್ ನೋ, ಮೇ ಬಿ ಒಂದು ಮ್ಯಾಜಿಕ್ ಬರ್ಬೋದಾ ಇವತ್ತು ಕೂಡ ಸೂಪರ್ ಓವರ್ ಆಗ್ಬೋದಾ ಅಂತ ಅನ್ಸುತ್ತೆ. ಲೆಟ್ಸ್ ಕಾದ್ ನೋಡುವ. ಬಟ್ ನಾವು ಇವತ್ತು ಪ್ರೆಡಿಕ್ಷನ್ ಕೊಡ್ತಾ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ವಿನ್ ಆಗ್ತಾರೆ ಅಂತ. ಇನ್ನು ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 222 ಹೈಯೆಸ್ಟ್ ಸ್ಕೋರ್ RR ಹೊಡ್ತಿರೋದು, ಲೋಯೆಸ್ಟ್ ಸ್ಕೋರ್ 60 DC ಹೊಡ್ತಿರೋಂಥದ್ದು. ಸೊ ನಾವು ಪ್ರಿಡಿಕ್ಷನ್ ಹೋಗ್ತಾ ಇರೋದು ಇವತ್ತು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ರಾಯಲ್ಸ್? ನೀವು ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ಆ್ಯಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸು. ಸಿಗೋಣ ಮುಂದಿನ ನೋಡೋದು. ಅಲ್ಲಿ ತನಕ ಬಾಯ್.